ಏನ್ ಇಷ್ಟ ಆಯ್ತು ಸಿನಿಮಾ? ಮೂವಿ ಚೆನ್ನಾಗಿತ್ತು, ಎಲ್ಲ ಬಂದು ನೋಡೋದು ನೋಡಿ. ಸಖತ್ತಾಯ್ತು ಫಿಲಮ್, ಇನ್ನೊಂದ್ಸಲ ಬಂದು ನೋಡ್ಬೇಕು. ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ನಿಮ್ಗೆ? ಸೂಪರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಫ್ರೆಂಡ್ಸ್ ಯಾರ್ ಕೈ ಬಿಟ್ರು ಫ್ರೆಂಡ್ಸ್ ಕೈ ಬಿಡಲ್ಲ ಅಂತ ಅದ್ರಲ್ಲಿ ತೋರಿಸಿದ್ರು ನೀಟಾಗಿ. ಸೂಪರ್ ಆಗಿದೆ. ಹಾ ಸರ್, ಇಷ್ಟ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಚೆನ್ನಾಗಿದೆ ಸಿನಿಮಾ ಏನ್ ಇಷ್ಟ ಆಯ್ತು ಸರ್ ನಿಮ್ಗೆ? ಹುಡುಗಿನ ನಂಬಾರ್ದು ಅಂತ ಅದೊಂದು ಕಾನ್ಸೆಪ್ಟ್ ಇಷ್ಟ ಆಯ್ತು. ಫ್ರೆಂಡ್ಶಿಪ್ ಬಗ್ಗೆ ತೋರಿಸಿದ್ರೆ ಸೂಪರ್ ಆಗಿತ್ತು. ಯಾರು ಆ ಥರ ಎಲ್ಲ ಇದರಿದ್ದಾರೆ, ಅದು ಇಷ್ಟ ಆಯ್ತು. ಚೆನ್ನಾಗಿದೆ ಸರ್ ಮೂವಿ. ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡಿ ಅಂತ ಹೇಳುತ್ತೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಮೂವಿನೇ ಇಷ್ಟ ಆಯ್ತು ಸರ್, ಚೆನ್ನಾಗಿದೆ, ಸೂಪರ್. ಜೈ ಡಿವಾಸ್. ಸಿನಿಮಾ ಸಿನಿಮಾ ಹೇಗೆ ಅನ್ಸುತ್ತೆ? ಸೂಪರ್ ಆಗಿದೆ. ಸಿನಿಮಾ ಚೆನ್ನಾಗಿದೆ ಸರ್, ಸೂಪರ್ ಇದೆ. ಸೂಪರ್ ಆಗಿದೆ, ಎಲ್ಲ ಕಥೆ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಅದು ಲವ್ ಮಾಡಿದ್ದು, ಅವರು ಕೇಸ್ದು ಎಲ್ಲ ಕೋಟ ಇದ್ದಿದ್ದು ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಚೆನ್ನಾಗಿದೆ ಸರ್, ಸೂಪರ್ ಇದೆ, ಸೂಪರ್. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ ಸರ್. बहुत अच्छा था, ತುಂಬಾ ಚೆನ್ನಾಗಿದೆ. ಸೂಪರ್. ಹೇಗಿತ್ತು ಸಿನಿಮಾ? बहुत अच्छा था. ಚೆನ್ನಾಗಿತ್ತು ಬ್ರೋ, ಸಖತ್ತಾಗಿತ್ತು ಬ್ರೋ. ಟ್ವಿಸ್ಟ್ ಸೂಪರ್ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇನ್ನೊಂದ್ಸತಿ ನೋಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ರೂಪತರ ಅಂತ ತುಮಕೂರಿನಿಂದ ಬಂದಿದ್ದೀನಿ. ಫ್ಲಡ್ ಮೂವಿ ತುಂಬಾ ಚೆನ್ನಾಗಿದೆ, ಸ್ಟೋರಿ ತುಂಬಾ ಚೆನ್ನಾಗಿದೆ, ಹೀರೋ ಆಕ್ಟಿಂಗು, ಹೀರೋಯಿನ್ ಆಕ್ಟಿಂಗು ಎಲ್ಲ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಪೂರ್ತಿ ಯಾವುದೇ ಒಂದು ಸಂಕೋಚದಲ್ಲೇ ಕೂತ್ಕೊಂಡು ನೋಡ್ಬೋದು. ಈಗ ಸೊಸೈಟಿನಲ್ಲಿ ಏನಾಗ್ತಾ ಇದೆ ರಿಯಲ್ ಫ್ಯಾಕ್ಟ್, ಅದನ್ನ ರಿಯಲ್ ಆಗಿ ತೋರಿಸಿದ್ದಾರೆ. ಅದರಲ್ಲೂ ಚಂದನ್ ಅವರು ಇಷ್ಟು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನೆಕ್ಸ್ಟು ಅವ್ರ ಟೀಮ್ಗೆ ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ. ಎಲ್ಲರೂ ಫ್ಲಡ್ ಮೂವಿ ಫ್ಯಾಮಿಲಿ ಸಮೇತ ಬಂದು ನೋಡಿ. ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ಚಿತ್ರಗಳಿಗೆ ಬೆಂಬಲಿಸಿ, ಎಲ್ಲರೂ ಬಂದು ಫ್ಲಡ್ ಮೂವಿ ಟೀಮ್ಗೆ ಆಶೀರ್ವಾದ ಮಾಡಿ. ಸಖತ್ತಾಗಿದೆ, ಸ್ಟೋರಿ ಫುಲ್ ಸಖತ್ತಾಗಿದೆ. ಸೂಪರ್ ಸೂಪರ್ ಸೂಪರ್. ಟ್ವಿಸ್ಟ್ಗಳು ತುಂಬಾ ಇಷ್ಟ ಆಯ್ತು. ಕ್ರೇಜಿ ಟ್ವಿಸ್ಟ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಟ್ವಿಸ್ಟ್ಗಳು ಚೆನ್ನಾಗಿದೆ. ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಫ್ಯಾಮಿಲಿ ನೋಡುವಂತ ಚಿತ್ರ. ಖಂಡಿತವಾಗ್ಲೂ ಒಂದ್ಸಲಿ ಬಂದು ಫ್ಯಾಮಿಲಿ ನೋಡಿ ಸರ್, ಚೆನ್ನಾಗಿದೆ ಫಿಲಮ್. ಸೂಪರ್ ಆಗಿದೆ. ಚೆನ್ನಾಗಿದೆ, ಎಲ್ಲ ಸೂಪರ್. ರಿವ್ಯೂಗಳು ಏನ್ ಬರ್ತಾ ಇತ್ತಲ್ಲ, ಗುರು ಯಾರು ಗುರು ಡೈರೆಕ್ಟ್ರು, ಜೂನಿಯರ್ ದರ್ಶನ್ ಏನೋ ಜೂನಿಯರ್ ಉಪೇಂದ್ರ ಅವರು ಅಂತ ಎಲ್ಲ ಹೇಳ್ತಾ ಇರ್ತಿದ್ರು. ಉಪೇಂದ್ರ ಅವರಲ್ಲಿ ಯಾವ್ದೋ ಫ್ಲರ್ಟ್ ಅನ್ನೋ ಒಂದೇ ಒಂದು ಚಿಕ್ಕ ಹೆಸರು, ಅಂದ್ರೆ ಹೆಣ್ಮಕ್ಳುಗಳಿಗಾಗ್ಲಿ ಗಂಡ್ ಮಕ್ಳು ಫ್ಲರ್ಟ್ ಮಾಡೋದು, ಗಂಡ್ ಮಕ್ಳನ್ನ ಹೆಣ್ಮಕ್ಳು ಫ್ಲರ್ಟ್ ಮಾಡೋದು ಅಂತ ನಾನ್ ಅಂದ್ಕೊಂಡ್ರೆ, ಇಲ್ಲಿ ಯಾರಿಗೂ ಇದು ಶಿವನೇ ಡೈರೆಕ್ಟ್ರು. ನಿಜವಾಗ್ಲೂ ಹೇಳ್ತೀನಿ, ಸೈಕ್ ಶಂಕರ ಅವ್ರು ಯಾರೋ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನಾವು ಒಬ್ರು ಕ್ರಿಯೇಟರ್ಸ್ ಆಗಿ ಯಾವ್ದು ಗುರು ಇದು ಸಿನಿಮಾ ಏನ್ ಮಾಡ್ತಾವ್ರೆ ಗುರು, ಏನ್ ತೋರ್ಸೋದಕ್ಕೆ ಹೋಗ್ತಾ ಇದಾರೆ, ಏನ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಅನ್ನೋದೇ ಗೊತ್ತಾಗದೇ ಇರೋ ಮಟ್ಟಕ್ಕೆ ತಾಂಡೋಗ್ ನಿಲ್ಸುತ್ತೆ ಸಿನಿಮಾ. ಕತೆ ಅಣದಿರೋ ರೀತಿ ಇದೆ ಗೊತ್ತಾ, ಎಕ್ಸ್ಟ್ರೀಮ್ ಲೆವೆಲ್ಲು. ಮತ್ತೆ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಮ್ಮ ನಿಮಿಕಾ ಅವ್ರಾಗ್ಬೋದು, ಚಂದನ್ ಅವ್ರಾಗ್ಬೋದು, ಯಾವ್ದು ಗುರು ಪರ್ಫಾರ್ಮೆನ್ಸು. ಅಯ್ಯೋ, ನಿಮಿಕಾ ರತ್ನಾಕರ್ ಅವ್ರನ್ನ ನಾವು ಟೇಕ್ ಇಟ್ ಪುಷ್ಪಾವತಿ, ನಮ್ಮ ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾದಲ್ಲಿ ನೋಡಿದಂತ ನಿಮಿಕಾ ರತ್ನಾಕರ್ ಅವ್ರನ್ನ ಡೆಡ್ ಆಪೋಸಿಟ್ ಆಗಿ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಡೆಡ್ ಆಪೋಸಿಟ್ ಯಾವ್ದು ಕ್ಯಾರೆಕ್ಟರೈಸೇಷನ್ಸ್ ಯಾವ ತರ ಕೊಟ್ಟಿದ್ದಾರೆ ಅಂತಂದ್ರೆ ಊಹೆನೂ ಮಾಡೋದಕ್ಕಾಗಲ್ಲ. ನನ್ನ ಮಗಂದು ಹೇಳ್ತೀನಿ ಕೇಳ್ರಿ, ಕನ್ನಡ ಸಿನಿಮಾ ರಂಗ ಅಂತ ಬಂದಾಗ, ಅಥವಾ ನಮ್ಮ ಪ್ರೇಕ್ಷಕರು ಏನಿದ್ದೀವಿ ನಾವು, ಇಂಥ ಸಿನಿಮಾಗಳನ್ನ ನೋಡ್ಬೇಕು, ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು, ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡ್ಬೇಕು. ಯಾವ್ದೋ ಬರ್ತಾ ಇರುತ್ತೆ ನೋಡ್ರಿ, ಒಂದು ವಾರಕ್ಕೆ 100 ಸಿನಿಮಾ ಬರುತ್ತೆ, 100 ಸಿನಿಮಾ ಹೋಗ್ತಾ ಇರುತ್ತೆ. ಇಂಥ ಸಿನಿಮಾಗಳು ಒಂದೊಂದು ಪ್ರೋತ್ಸಾಹ ಮಾಡಿದಾಗ ಆ 100 ಸಿನಿಮಾಗಳಿಗೂ ಸಪೋರ್ಟ್ ಮಾಡುವಂತ ಒಂದು ಸಿನಿಮಾ ಇದಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.